ನಮಸ್ಕಾರ ಅಣ್ಣ ಮಲ್ಲೋಣ ಎಲ್ರಿಗೂ ಆರಾಮಣ್ಣ. ತಿರುಪತಿನ ಇದು ಫಸ್ಟ್ ಸಲ ಅದ ನಂದು. ಸೊ ಇದು ನನ್ನ 8ನೇ ವರ್ಷ. ಸೊ 12 ಜ್ಯೋತಿರ್ಲಿಂಗ ಮುಗಿಸ್ಲತ್ತಿದ. ಚಾಯ್ ಬಂತು. ಚಾಯ್ ಕುಡಿತಿಕೆ ಅಂದ್ರೆ ಮುಂಜಾನೆ ಜರ ಮೈಂಡ್ ಫ್ರೆಶ್ ಅನ್ನಿಸ್ತದೆ. ಚಾಯ್ ಕುಡಿಯಲ್ಸೆ ನಮ್ಮ ದಿನ ಹೋಗಲ್ಲ, ಹಿಂಗಿರ್ತದೆ. ನಮಸ್ಕಾರ ರೀ ಎಲ್ಲ ಶರಣರಿಗೆ, ಹೆಂಗಿದ್ರಿ? ಚಲೋ ಇದ್ರಿ? ಸೊ ನಾನು ಬೀದರಿಂದ 12 ಜ್ಯೋತಿರ್ಲಿಂಗ ಹಾಗೂ ನಾಲ್ಕು ಯಾತ್ರೆ ಮಾಡ್ತೀನಿ. ಸೊ ಇವತ್ತು ನಾನು ಫೈನಲ್ ಇದ್ದೀನಿ ಶ್ರೀ ತಿರುಪತಿ ತಿಮ್ಮಪ್ಪನ ತಿರುಪತಿ ತಿರುಮಲದಲ್ಲಿ. ಹಾಯ್, ನಮಸ್ಕಾರ ಎಲ್ಲ ಶರಣರಿಗೆ. ನಾನು ನಿಮ್ಮ ಪ್ರೀತಿ ಅಮಿತ್ ಸಂಚಾರಿ ಲೋಕ ಮಾತಾಡ್ತಾ ಇರೋದು. ನಾನು ಬೀದರಿಂದ 12 ಜ್ಯೋತಿರ್ಲಿಂಗ ನಾಲ್ಕು ಯಾತ್ರೆ ಮಾಡತ್ತೀನಿ ಬೈಕ್ ಸೋಲೋ ಅಲ್ಲಿ. ಸೊ ನಾ ಇವತ್ತು ಬಂದು ರೀಚ್ ಆಗೀನಿ ತಿರುಪತಿಯಲ್ಲಿ. ಸೊ ಈ ತಿರುಪತಿ ದರ್ಶನ ಮುಗಿಸ್ಕೊಂಡು ಮತ್ತೆ ನಾನು ನಾಳೆ ಹೋಗಬೇಕು ಶ್ರೀಶೈಲಮು. ಶ್ರೀಶೈಲಂ ನನ್ನ ಲಾಸ್ಟ್ ಜ್ಯೋತಿರ್ಲಿಂಗು. ಈಗ ನಾನು ತಿರುಪತಿಯಲ್ಲಿ ಕೆಳಗಡೆ ಇದ್ದೀನಿ, ಮೇಲೆ ತಿರುಮಲ ಹೋಗಬೇಕು. ರಾತ್ರಿ ನಿನ್ನೆ ವಿಡಿಯೋ ಯಾಕೆ ಮಾಡೋಕ್ಕಾಗಿಲ್ಲ ಅಂದ್ರೆ ಫುಲ್ಲು ಮಳೆ ರೀ. 250 ಕಿಲೋಮೀಟರ್ ಫುಲ್ ಮಳೆ ಇತ್ತು ರೀ, ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಈಗ ನಾನು ವಿಡಿಯೋ ಇವತ್ತು ಸ್ಟಾರ್ಟ್ ಮಾಡೀನಿ. ಇವತ್ತು ಫುಲ್ ಅಪ್ಡೇಟ್ ಕೊಡ್ತೀನಿ. ನಮ್ಮ ಬ್ಯಾಗ್ ಎಲ್ಲ ಫುಲ್ ಇಲ್ಲಿ. ಸೊ ಅದು ಒಂದು ಬ್ಯಾಗ್ ತೊಗೊಂಡು ನಾ ಇಲ್ಲಿಂದ ಈಗ ತಿರುಮಲಗೆ ಹೊರಡ್ಲತ್ತೀನಿ. ಅಲ್ಲಿ ಹೋಗಿ ಜಳಕ ಮಾಡಿ ದೇವ್ರ ದರ್ಶನ. ರಾತ್ರಿ 8 ಗಂಟೆ ಟೈಮ್ ಅದ. ಸೊ 4ಕ್ಕೆ ಹೋದ್ರೂ ನಡೀತದೆ. ನೋಡ್ರಿ, ದರ್ಶನ ಮಾಡ್ಕೊಂಡು ಬಂದು ಮತ್ತು ಅಲ್ಲಿಂದ ಹೆಂಗದ ಪೂರಾ ವ್ಯೂ ಎಲ್ಲ ನಿಮ್ಗೆ ಆದಾಗನ ಅಪ್ಡೇಟ್ ಕೊಡ್ತಾ ಇರ್ತೇವೆ. ಅದರಿಂದ ಸಣ್ಣ ಸಣ್ಣ ಏನದ ಲಾಕರ್ ಇರ್ತಾವ. ಸೊ ಶ್ರೀನಿವಾಸ್ ಕಾಂಪ್ಲೆಕ್ಸ್ ಫಸ್ಟ್ ಫ್ಲೋರ್ದಾಗ ಏನದ ನಿಮ್ಗೆ ಟೋಕನು ಮತ್ತು ಕೆಳಗಡೆ ಏನದ ದರ್ಶನ್ ಟೋಕನ್ನ ಅವೈಲೇಬಲ್ ಮಾಡ್ತಾರೆ. ನಿಮ್ಗೆ ಲಗೇಜ್ ಭಾಳ ಅದ, ನಿಮ್ಗೆ ದರ್ಶನ್ ಟೈಮ್ ಟೋಕನ್ ಚಲೋ ಸಿಕ್ತು ಅಂತಂದ್ರೆ ನೀವು ಇಲ್ಲೇ ಏನದ ಲಾಕರ್ದಾಗೆಲ್ಲ ಬಟ್ಟೆ ಇಟ್ಟು ಮತ್ತು ನೀವು ದರ್ಶನಕ್ಕೆ ಏನದ ಹೋಗ್ಬೋದು. ಸೊ ನೋಡ್ರಿ, ಫಸ್ಟ್ ಫ್ಲೋರು ಬರ್ದಾರ ನೋಡ್ರಿ, ಫಸ್ಟ್ ಫ್ಲೋರ್ ಅಂಥೇಳಿ. ಫಸ್ಟ್ ಫ್ಲೋರ್ ಎಂಟ್ರೆನ್ಸ್ ಬಂದು ಆ ಕಡೆ ಹೋದ್ರೆ ದರ್ಶನ್ ಟೋಕನ್ನ ಅವೈಲೇಬಲ್ ಮಾಡ್ತಾರೆ. ಹೊರಗಿನ ಸೈಡ್ನು ಎಕ್ಸಿಟ್ ಟೈಮಿಗೆ ಲೆಫ್ಟ್ ಸೈಡಿಗೆ ಟೋಕನ್ ಕೊಡ್ತಾರೆ, ಅಲ್ಲೂ ತೊಗೊಬೋದು ನೀವು. ಸೊ ನೋಡ್ರಿ ಎಂಟ್ರೆನ್ಸು. ಸೊ ಇದು ಹೊರಗೆ ಎಂಟ್ರೆನ್ಸ್ ಕಾಣ್ತೀವಾಗ ಫುಲ್ ಎಂಟ್ರಿ ಮಾಡ್ಬೋದು. ಸ್ವಲ್ಪ ಕಾಣುತ್ತಲ್ಲ ಆ ಗೇಟು, ಆ ಗೇಟಿಂದ ಲೆಫ್ಟ್ ಸೈಡಿಗೆ ಹೋದ್ರೆ ನಿಮಗೆ ದರ್ಶನ್ ಟೋಕನ್ ಅವೈಲೇಬಲ್ ಮಾಡ್ತಾ. ಸೊ ನಮ್ಮ ಬೈಕ್ ಇಲ್ಲದ. ಸೊ ಸೆಕೆಂಡ್ ಫ್ಲೋರ್ ಅಲ್ಲಿದ್ದೀನಿ ನಮ್ಮ ಬೈಕ್. ಎಲ್ಲ ವ್ಯವಸ್ಥೆ ಫುಲ್. ಎಷ್ಟು ದೊಡ್ಡ ಪಾರ್ಕಿಂಗ್. ಇದು ಒಂದೇ ಕಾಂಪ್ಲೆಕ್ಸ್ ಅಲ್ಲಿ ಸುಮಾರು ಕಾಂಪ್ಲೆಕ್ಸ್ಗಳು ಅವ. ಶ್ರೀನಿವಾಸ್ ಕಾಂಪ್ಲೆಕ್ಸು, ಗೋವಿಂದರಾಜ್ ಸತ್ರಾಲು ಮತ್ತು ಮಂಗಾಪುರಂ ಕಾಂಪ್ಲೆಕ್ಸ್ ಬುಕ್ಕೊಳವ ರೀ. ನೀವು ಬಂದು ಯಾವ ಲೊಕೇಶನ್ದಾಗ ಕೇಳೋರಿ ನಮಗೆ ಎಲ್ಲೂ ಇಲ್ಲಿ ತಿರುಪತಿದಾಗ ಇರೋದು ಮತ್ತು ಊಟ ಅದು ಟಾಯ್ಲೆಟ್ ಏನೂ ಪ್ರಾಬ್ಲಮ್ ಆಗಂಗಿಲ್ಲ. ನೋಡ್ರಿ, ನಾವು ಇಲ್ಲಿಂದ ಬಿಡರಿ ನಾ ಟೋಲ್ದಾಗ ಬ್ಯಾಗ್ ಚೆಕಿಂಗ್ ಮಾಡ್ಬೇಕು. ಸೊ ನಾವೀಗ ತಿರುಮಲ ಬೆಟ್ಟ ಇರ್ಲಾಕ ಸ್ಟಾರ್ಟ್ ಮಾಡಿರಿ. ನೋಡ್ರಿ, ನಾನು ನಿಮ್ಗೆ ತೋರಿಸ್ತೀನಿ ಬೆಟ್ಟಾಗ ಹೋಗೋದು ಹೆಂಗದ ಇಲ್ಲ ತೋರಿಸ್ತೀನಿ ನೋಡ್ರಿ. ಚಾಯ್ ಕುಡಿಯಲು ಶಿವ ನಮ್ಮ ದಿನ ಹೊರಗಲ್ರಿ. ಸೊ ಚಾಯ್ ಹೇಳಿದೆವು ಸಕ್ಕರೆ ಜಾಸ್ತಿ ಹಾಕಿ. ಚಾಯ್ ಬಂತು. ಚಾಯ್ ಕುಡಿತಿಕೆ ಅಂದ್ರೆ ಮುಂಜಾನೆ ಜರ ಮೈಂಡ್ ಫ್ರೆಶ್ ಅನ್ನಿಸ್ತದೆ. ಚಾಯ್ ಕುಡಿಯಲು ಶಿವ ನಮ್ಮ ದಿನ ಹೋಗಲ್ಲ, ಹಿಂಗಿರ್ತದೆ. ನಮಗೆ ಬಂದ್ರೆ ಒಂದು ನೇಚರ್ ಒಂಥರ ಫೀಲ್ ಸಿಗ್ತದೆ ನೋಡ್ರಿ. ನಾ ವರ್ಷಿಗೆ ಬರ್ತೀನಿ ತಿರುಪತಿಗೆ. ನಾ ಎಷ್ಟು ವರ್ಷ ಆಯ್ತು ತಿರುಪತಿಗೆ ಬರ್ತೀನಿ ನಮ್ಮ ನಿಮ್ಮನ್ನ ಹೇಳ್ತೇನೆ ಮುಂದೆ. ನಾನು ನಿಮಗೆ ನೋಡ್ರಿ, ಇದು ಇಲ್ಲಿ ಬಂದು ಇದೇನು ಕಾಣತ್ತಲ್ಲ ಗೇಟು. ಸೊ ಇಲ್ಲಿಂದು ಅಲ್ಲಿಪೇರಿ ಸ್ಟಾರ್ಟ್ ಆಯ್ತದಲ್ಲ, ಸಣ್ಣದಾಗ ಕಾಣತ್ತದಲ್ಲ. ಸೊ ಅದು ಅಲ್ಲಿಪೇರಿ ಅಂದ್ರೆ ಇಲ್ಲಿಂದ ನೀವು ಸ್ಟೆಪ್ ಮಾಡಿ 3650 ಸ್ಟೆಪ್ ಅವ. ಇಲ್ಲಿಂದ ಸ್ಟೆಪ್ ಮಾಡ್ಕೊಂಡು ನೀವು ಮ್ಯಾಲೂ ಹೋಗ್ಬೋದು. ಸೊ ನಮ್ಮ ಬೈಕ್ ಅದಲ್ಲ, ಸೊ ಅದ್ರ ಕಡೆ ನಾವು ಇಲ್ಲಿ ಚೆಕ್ ಪೋಸ್ಟ್ ಗಾಡಿ ಎಲ್ಲ ಚೆಕಿಂಗ್ ಮಾಡಿ. ಸೊ ಚೆಕಿಂಗ್ ಮಾಡಲ್ದೇ ಇಲ್ಲ ಏನೂ ಬಿಡಲ್ರಿ, ಚೆಕ್ ಮಾಡ್ಕೊಂಡು ನಾವು ಮ್ಯಾಲೆ ಹೋಗೋರಿ. ಸೊ ನೋಡ್ರಿ, ನಾವು ಅಲ್ಲಿ ಬೈಕ್ ಏನದಲ್ಲ ಚೆಕಿಂಗ್ ಮಾಡಬೇಕು. ಸೊ ಚೆಕಿಂಗ್ ಮಾಡಿದ ತಕ್ಷಣ ನಿಮ್ಮ ಗಾಡಿ ಮೇಲೆ ಏನಾದರೂ ಡಿಫ್ರೆಂಟ್ ಹೆಸರು ಇದ್ರೆ ಓನ್ಲಿ ಹಿಂದೂ ಟೆಂಪಲ್ಸ್ ಹೆಸರು ಇರಬೇಕು. ಸೊ ಅವಾಗ ಅಲೋ ಮಾಡ್ತಾರೆ. ಸೊ ಇದು ಸ್ಕ್ಯಾನರ್ ಕೊಟ್ಟಿರ್ತಾರೆ. ಇದು ಇಲ್ಲದೆ ನಿಮಗೆ ಎಂಟ್ರಿ ಇಲ್ಲ. ಸೊ ಇದು ಇಲ್ಲದೆ ನಿಮಗೆ ಮ್ಯಾಲೂ ಎಂಟ್ರಿ ಇಲ್ಲ ಮತ್ತು ಕೆಳಗೂ ಎಕ್ಸಿಟ್ ಇಲ್ಲ. ಸೊ ಇದು ನೆನಪಿರಲಿ. ಸೊ ನಾ ಈಗ ಎಲ್ಲಿದ್ದೀನಿ ಅಂದ್ರೆ ತಿರುಪತಿನ ಇದು ಫಸ್ಟ್ ಸಲ ಅದ ನಂದು. ಸೊ ಇದು ನನ್ನ 8ನೇ ವರ್ಷ. ಸೊ 12 ಜ್ಯೋತಿರ್ಲಿಂಗ ಮುಗಿಸ್ಲತ್ತಿದ ಅಂತ ಹೇಳಿ ನಾನು ಮಾಡಿದೆ. ತಿರುಪತಿ ನನಗೆ ಕವರ್ ಆಯ್ತು ಅಂತ ಹೇಳಿ ತಿರುಪತಿ
ತಿಮ್ಮಪ್ಪನ ದರ್ಶನ ಮಾಡ್ಕೊಂಡು ಇಲ್ಲಿಂದ ಬಿಡರಿ. ಸೊ ನೋಡ್ರಿ ವ್ಯೂ ನೋಡ್ರಿ ಹೆಂಗೆ ಕಾಣತ್ತದ. ಈ ವ್ಯೂ ಇಷ್ಟು ಅದ್ಭುತ. ಸೊ ಇನ್ನೊಂದು ವಿಷಯ ಹೇಳಕ್ಕೆ ನಾನು ಯಾರನ್ನೂ ತಿರುಪತಿ ಬಂದ್ರೆ ಗಾಡಿ ಮೇಲೆ ಡಿಫ್ರೆಂಟ್ ಆಗಿ ಹೆಸರು ಹಾಕ್ಬೇಡ್ರಿ. ಯಾಕಂತಂದ್ರೆ ನೋಡ್ರಿ, ಸೊ ನಂದು ಅಲೋ ಮಾಡ್ಯಾರ ನನಗೆ. ಆ್ಯಕ್ಚುಲಿ ಅಲೋ ಮಾಡಲ್ಲ ಇಂಥದೆಲ್ಲ ಅಲೋ ಮಾಡ್ಯಾರ. ಓನ್ಲಿ ಹಿಂದೂ ಟೆಂಪಲ್ಸ್ ಬಗ್ಗೆ ಏನಾರ ಐತರ ನಿಮ್ಗೆ ಅಲೋ ಮಾಡ್ತಾರೆ. ಬಟ್ ಬೇರೆದು ಏನಾರ ನೀವು ಡಿಫ್ರೆಂಟ್ ಆಗಿ ಅಂದ್ರೆ ಒಬ್ಬೊಬ್ಬರು ಒಂದೊಂದು ಥರ ಟ್ಯಾಟೋ ಹಾಕೋತಾರಲ್ಲ, ಆ ಥರ ಹಾಕಿದ್ರೆ ಅಲೋ ಮಾಡಲ್ಲ. ಸೊ ನಡ್ರಿ ನಾವು ಇಲ್ಲಿಂದ ಮ್ಯಾಲೆ ಹೋಗಾರಿ ಮತ್ತು ದರ್ಶನ ಮಾಡ್ಕೊಂಡು ಮತ್ತೆ ಅಲ್ಲಿ ಅಪ್ಡೇಟ್ ಹಂಗದ. ಸೊ ಈ ವರ್ಷ ರೀಲ್ ಏನದ ಅಲ್ಲಿ ಬ್ಯಾನ್ ಮಾಡ್ಯಾರ, ನೋಡ್ರಿ ಏನಾಯ್ತದ. ಇಲ್ಲಿಂದು ತಿರುಪತಿ ಅದ ಆಸ್ಪಾಸ್ 30 ಕಿಲೋಮೀಟರ್ ಅದ ರೀ. ಸೊ ಇಷ್ಟೆಲ್ಲ ಬೆಟ್ಟ ದಾಟ್ಕೊಂಡು ಹೋಗ್ಬೇಕು, ಗೊತ್ತಾಗಲ್ಲ ಇದು ಬೆಟ್ಟ ದಾಟ್ಲತ್ತೆ ಅಂತೇಳಿ. ನೋಡ್ರಿ ನಿಮಗೆ ಹೆಂಗಿರ್ತದ ಫಸ್ಟ್ ಟೈಮ್ ತಿರುಪತಿ ಅಂದ್ರೆ ಬ್ಲಾಗ್ ನಂದ ಇದ್ರೊಳಗೆ ಬೀಳತ್ತದ. ಸೊ ಸುಮಾರು ಸಲ ಬಂದಿನಿ, ಸೊ ಬ್ಲಾಗ್ ಮಾಡೋಕೆ ಅವಕಾಶ ಸಿಕ್ಕಿಲ್ಲ. ಸೊ ನೋಡ್ರಿ ತೋರಿಸ್ತೇವೆ. ಇವಾಗ ನಡೆದು ಬಿಟ್ಟಿನಲ್ಲ. ಸೊ ಹೇಳ್ತಾನ ಬಸ್ ಸ್ಟ್ಯಾಂಡ್ ಜಸ್ಟ್ 5 ಕಿಲೋಮೀಟರ್ನು ಬಂದಿನಿ. ನೋಡ್ರಿ ವ್ಯೂ ನೋಡ್ರಿ ಭೈ, ವಾ 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 ವಾ. ವಿಡಿಯೋ ಮಾಡಕ್ ಭಾಳ ಮನಸ್ಸು ಬರ್ತದೆ ನೋಡ್ರಿ ಇಂಥ ಪ್ಲೇಸ್ದಾಗ, ನಮ್ಮ ಆಗುಂಬೆ ಘಾಟದಾಗ. ಮತ್ತು ಇನ್ನೊಂದು ವಿಶೇಷತೆ ಏನೇನು ನಿಮ್ಗೆ ಗೊತ್ತೇನ್ರಿ, ಈ ತಿರುಮಲ ತಿರುಪತಿ ಏನು ರೋಡ್ ಅದಲ್ಲ, ಸೊ ಅದು ಯಾರು ಮಾಡ್ಯಾರ ಗೊತ್ತೇನ್ರಿ? ಗೊತ್ತಿಲ್ಲ. ನಮ್ಮ ಕರ್ನಾಟಕದ ಹೆಮ್ಮೆಯ ಡಾಕ್ಟರ್ ವಿಶ್ವೇಶ್ವರಯ್ಯ ಇಂಜಿನಿಯರ್ ಅವರು ನಮ್ಮ ಕರ್ನಾಟಕದವ್ರಿ. ಈ ರೋಡ್ ಪ್ಲ್ಯಾನ್ ಮಾಡಿಲ್ಲ ಅಂತಂದ್ರೆ ಇವತ್ತ ಸೊ ಅಷ್ಟು ಈಸಿ ಇರಲಿಲ್ಲ. ಸೊ ನೋಡ್ರಿ ಕೆಳಗಡೆಯಿಂದ ಹೆಂಗದ ರೋಡು, ತುಂಬ ಭಯಂಕರ ಆಗಿರ್ತದ. ಒಂದ್ಸತಿ ನೀವು ತಿರುಪತಿ ಎಕ್ಸ್ಪ್ಲೋರ್ ಮಾಡ್ಲೇಬೇಕು ಬೈ ಲೈಫ್ದಾಗ. ನೋಡ್ರಿ ಫೈನಲಿ ರೀಚ್ ಆದೇವ್ ನೋಡ್ರಿ. ಇನ್ನೂ ಸ್ವಲ್ಪ ಹೋಗಬೇಕು ಚೆಕ್ಔಟು, ಇಲ್ಲಿ ಮತ್ತೆ ಚೆಕ್ ಮಾಡ್ತಾರ. ಓಕೆನಾ ರೀ? ನೋಡ್ರಿ ಜಳಕ ಮಾಡ್ಕೊಂಡು ಮೈ ಎಲ್ಲ ತೊಳ್ಕೊಂಡು ಫ್ರೆಶ್ ಆಗಿ ಸೊ ಈಗ ದರ್ಶನಕ್ಕೆ ಹೋಗೋರಲ್ತಿ ನೋಡ್ರಿ. ಅಲೋವ್ ಮಾಡ್ರ ಹೋಗ್ತೀನಿ, ಯಾಕಂದ್ರೆ ರಾತ್ರಿ ಎಂಟ್ರದದ ಟಿಕೆಟು. ನೋಡ್ರಿ ಏನಾಯ್ತದ. ಸೊ ನಮ್ಮ ಬ್ಯಾಗ್ ಎಲ್ಲ ಪ್ಯಾಕು. ಸೊ ಅಲ್ಲಿ ಸ್ನಾನ ಮಾಡ್ಕೊಂಡಿದ್ದೀವಿ ಅಂಥವೆಲ್ಲ ಸುಮಾರು ಇವು ಹಾಲ್ಗಳವ ಕಾಂಪ್ಲೆಕ್ಸು. ಸೊ ಇಲ್ಲಿ ನೀವು ಮೈ ತೊಳ್ಕೊಬೋದು, ರೆಸ್ಟ್ ಮಾಡ್ಬೋದು, ಲಾಕರ್ ಅಲವ್ ಎಲ್ಲ ಕಡೆ ರೀ. ತಿರುಪತಿದಾಗ ಎಷ್ಟು ಲಾಕರ್ ಎಷ್ಟು ಹಾಲವ್ ನೋಡ್ರಿ, ಯಾವ ಟೆಂಪಲ್ದಾಗೂ ಇಲ್ಲ. ಅಷ್ಟು ವ್ಯವಸ್ಥೆ ಏನು ಕಲ್ಯಾಣ ಕಟ್ಟ ಅಂತ ಅಂದ್ರೆ ಆಯ್ತು ರೀ, ಎಲ್ಲರೂ ಕೊಂಡಾಡಿದವ. ನೋಡ್ರಿ ನಾವು ಮುಂದೆ ಹೋಗಿ ನೋಡ್ರಿ ಸ್ವಲ್ಪ ಹೆಂಗದ ಹೆಂಗಿಲ್ಲ. ಮತ್ತು ನನಗಂದ್ರೆ ರೂಮ್ ಅವಕಾಶ ಇದೆ. ನಿಮ್ಗೆ ರೂಮ್ ಬೇಕಾದ್ರೆ CRO ಆಫೀಸ್ ಅಂತ ಇರ್ತದ. ಸೊ ಆಫೀಸ್ದಾಗ ಹೋಯ್ತಿಕ್ಕೆ ನಿಮ್ಗೆ ರೂಮ್ ಕೇಳ್ದಾರ. ಅಲ್ಲಿ ಆಧಾರ್ ಕಾರ್ಡ್ ಕ್ಯೂ ಲೈನ್ ಇರ್ತದೆ, ಸ್ವಲ್ಪ ಲೈನ್ ಆದರೂ ಇರ್ತದೆ ನೋಡ್ರಿ. ರೂಮ್ ಬೇಕಂದ್ರೆ ಲೈನ್ ಮಾಡ್ಬೇಕಾಗ್ತದೆ. ಸೊ ನಿಮಗೆ 100 ರೂಪಾಯಿ 50 ರೂಪೀಸ್ ರೂಮ್ ಕೊಡ್ತಾರೆ. ಸಿಂಗಲ್ ಡಬಲ್ ಫ್ಯಾಮಿಲಿ ನೀವು ಎಷ್ಟು ಜನ ಇದ್ರಿ ಅವ್ರು ಜನ ಹಿಸಾಬಿಲ್ ರೂಮ್ ಹೇಳಿದ್ರೆ ರೂಮ್ ಅವ್ರು ಅಲಾವ್ ಕೊಡ್ತಾರೆ. ಒಂದು ರೂಮ್ದಲ್ಲಿ 4 ಜನ ಆದರೂ 4 ಜನದ ರೂಮ್ ಕೊಡ್ತಾರೆ, ಇಬ್ಬರದಾದ್ರೆ ಇಬ್ಬರದ್ದು ಕೊಡ್ತಾರೆ, 10 ಜನ ಆದರೆ 10 ಜನ ರೂಮ್ನು ಕೊಡ್ತಾರೆ. ಹಾಂ ಓಕೆನಾ? ಈಗ ಇಲ್ಲಿ ಕರ್ನಾಟಕ ಭವನದಾಗ ನಮ್ಮ ಗಾಡಿ ಏನದ ಪಾರ್ಕ್ ಮಾಡ್ಲಾಕ ಸಿಕ್ತು. ಸೊ ಇಲ್ಲಿ ಪಾರ್ಕಿಂಗ್ ಮಾಡಿ ಮತ್ತು ದರ್ಶನ ಮಾಡಿಕೊಂಡು ನಿಮ್ಗೆ ಅಪ್ಡೇಟ ಕೊಡ್ತಾ ಇರ್ತೀನಿ. ಯಾಕಂದ್ರೆ ಒಳಗೆ ಫೋನ್ ಅಲವಿಲ್ಲ. ಸೊ ತಿರುಪತಿದಾಗ ರೀಲ್ ಮಾಡೋದು ಸದ್ಯಕ್ಕೆ ಜಾಸ್ತಿ ಬ್ಯಾನ್ ಅದ. ಸೊ ಇದೊಂದು ಒಳ್ಳೆ ಉದ್ದೇಶ ಅದ ಬ್ಯಾನ್ ಮಾಡೋದು. ಓಕೆನಾ? ಗಾಡಿ ಇಲ್ಲಿ ಪಾರ್ಕ್ ಮಾಡಿದ್ವಿ. ಪಾರ್ಕ್ ಮಾಡಿ ನೋಡ್ರಿ ಹೊರಗೆ ಸುತ್ತಾಡಿ ದರ್ಶನ ಮಾಡ್ಕೊಂಡು ಮತ್ತೆ ಬರೋರಿ.
ಇದು ಎಲ್ಲ ಪಾರ್ಕಿಂಗು ಇಲ್ಲ ಅಮೌಂಟ್ ಇಲ್ಲ ಏನಿಲ್ಲ, ಫ್ರೀ ಆಗಿ ನೀವು ಪಾರ್ಕಿಂಗು ಮಾಡ್ಬೋದು. ಹಾಗೆ ರೂಮ್ ಬೇಕಾದ್ರೂ ರೂಮ್ನೂ ಬುಕ್ ಮಾಡ್ಬೋದು ಕರ್ನಾಟಕ ಭವನದಾಗ. ಸೊ ನೋಡ್ರಿ ಫುಲ್ ದೊಡ್ಡದು ಪಾರ್ಕಿಂಗ್ ಅದ. ನಮ್ಗೆ ಫ್ರೀ ಆಗಿ ಉಚಿತ ಬಸ್ ಅಂತಾರೆ ಇದು. ನೀವು ಯಾಗೂ ಬಂದಾಗ ರೊಕ್ಕ ಕೊಟ್ಟು ವೇಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ. ಸೊ ಉಚಿತ ಬಸ್ ಅದಲ್ಲ, ಇದನ್ನ ಯೂಸ್ ಮಾಡಿರಿ. ಯಾಕಂದ್ರೆ ತಿರುಪತಿಯ ಪ್ರತಿಯೊಂದು ಕೊನೆದಾಗ ಹೋಗ್ತಾ ಇರ್ತದೆ. ಸೊ ನಾವು ಟೋಕನ್ ತೊಗೊಂಡಿದ್ದೇವಲ್ಲ, ಸೊ ದರ್ಶನಕ್ಕೂ ನಡೆದೆವು. ದರ್ಶನ ಮಾಡ್ಕೊಂಬರಿ, ಯಾಕಂದ್ರೆ ಒಳಗೆ ಫೋನ್ ಅಲಾವ್ ಇಲ್ಲ. ಒಂಥರ ತಿರುಪತಿಗೆ ಬಂದ್ರೆ ನಂಗೆ ಇಟ್ಟು ಖುಷಿ, ಇಟ್ಟು ನೆಮ್ಮದಿ ಸಿಗ್ತದೆ. ಭಾಳ ಅಂದ್ರೆ ಭಾಳ ಒಂದು ಏನೋ ದೇವ್ರ ಸ್ವರ್ಗದಾಗ ಬಂದ ಸಿಗ್ತದೆ ನಂಗೆ. ಇದಕ್ಕಿಂತ ಬಿ ದರ್ಶನ ಮಾಡೋ ಇಟ್ಕೊಂಬ, ದರ್ಶನ ಮಾಡ್ಕೊಂಬದು ಇಂಪಾರ್ಟೆಂಟ್ ಅದ. ದರ್ಶನ ಮಾಡ್ಕೊಂಡು ನಿಮ್ಮನ್ನ ಫುಲ್ ಅಪ್ಡೇಟ್ ಕೊಡ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ. ಹೊಸರಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇದು ಕಾರಿಡಾರ್ ಅಂದ್ರೆ ಒಂಥರ ಹೆಂಗಂದ್ರೆ ನಮ್ಮ ಭಾರತದಾಗೆ ಅತಿ ಉತ್ತಮ, ಅತಿ ಬೆಸ್ಟ್ ಕಾರಿಡಾರ್ ಅಂತ ಹೇಳ್ಬೋದು. ಇಷ್ಟು ದೊಡ್ಡ ಕಾರಿಡಾರ್ ನಮ್ಮ ಇಂಡಿಯಾದಾಗ ಎಲ್ಲೂ ಇಲ್ಲ. ಕಾರಿಡಾರ್ ಅಂದ್ರೆ ಕ್ಯೂ ಲೈನ್ಗೆಲ್ಲ ವ್ಯವಸ್ಥೆ ಮಾಡಿರಲ್ಲ, ಇದಕ್ಕಂತಾರ ಕಾರಿಡಾರ್. ಅಂದ್ರೆ ಜನರಿಗೆ ತೊಂದರೆ ಆಗಬಾರ್ದಂತ, ಮತ್ತು ದರ್ಶನ ಫ್ರೀ ಚಲೋ ಆಗಿ ಆಗ್ಬೇಕಂತೇಳಿ ವ್ಯವಸ್ಥೆ ಮಾಡಿರ್ತಾರಲ್ಲ, ಅದಕ್ಕಂತಾರ ಕಾರಿಡಾರ್. ಇವಾಗ ನೋಡ್ರಿ 1.5 ಗಂಟೆ ಆಯಿತು. ಸೊ ಇನ್ನು ಪರಿಸ್ಥಿತಿ ಇಲ್ಲಿ ಫಸ್ಟ್ ಟೈಮ್ ಯಾವನ ಬಂದನಂದ್ರೆ ಇನ್ನೊಂದ್ಸತಿ ಬರಬಾರ್ದಂತ ಆ ಮಟ್ಟಿಗೆ ಜನ ಇರ್ತಾರೆ ಇಲ್ಲಿ. ನಾವೀಗ ಇಲ್ಲಿ ಲಗೇಜ್ ಏನದ ಇಡಬೇಕು. ಸೊ ಲಗೇಜ್ ಇಟ್ಟು ಮತ್ತೆ ಏನದ ದರ್ಶನ ಮಾಡ್ಕೊಂಡ್ಮೇಲೆ ಅಪ್ಡೇಟ ಕೊಡ್ತೀನಿ. ಸೊ ಫೋನು ಎಲ್ಲ ಇಲ್ಲೇ ಇಡಬೇಕು. ಹೊರಗೆ ಬಂದಮೇಲೆ ಅಪ್ಡೇಟ್ ಕೊಡ್ತೀನಿ. ಸೊ ನಾವೀಗ ಇಲ್ಲಿ ಲಗೇಜು ಮತ್ತು ಮೊಬೈಲ್ ಫೋನ್ ಇಲ್ಲಿ ಇಟ್ಟು ಹೊರಗೆ ಬಂದಮೇಲೆ ಮತ್ತೆ ಕಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ಎಂಟ್ರಿ ಲೈನ್ ತಕ್ಷಣ ಇಲ್ಲಿ ಕೊಡ್ತಾರೆ ಇವರು, ಫ್ರೀನೇ, ದುಡ್ಡೇನಿಲ್ಲ. ನಾವು ಫಸ್ಟ್ ಈಗ ತಗೊಳ್ಳ ನಡೆದೇವು ಪ್ರಸಾದ್ ರೀ, ಲಡ್ಡು. ತಿರುಪತಿ ಲಡ್ಡು ಇಲ್ಲಿಂದು ಫೇಮಸ್ ಅದ, ನಿಮ್ಗೆಲ್ಲರಿಗೆ ಗೊತ್ತಿದ್ದಿರ್ಬೋದು. ಲಡ್ಡು ಪ್ರಸಾದ್ ತೊಗೊಂಬರ್ ನಡ್ರಿ, ನಾ ಕೌಂಟ ತೋರಿಸ್ತೇವೆ. ಸೊ ಈ ಥರ ಯಾರು ವಿಡಿಯೋ ಮಾಡ್ಲಿಕ್ಕಿಲ್ಲ. ಸೊ ಮಾಡ್ರಿ ನಡ್ರಿ, ನಾ ತೋರಿಸ್ತೇನೆ ನೀವು. ಸೊ ಇಲ್ಲಿ ನೋಡ್ರಿ, ಇದೇ ಲಡ್ಡು ಕೌಂಟ್ರು. ಸೊ ಅಲ್ಲಿಂದ ಬಂದು ವಾಕ್ ಮಾಡಿಕೊಂಡು ಇಲ್ಲಿ ಒಳಗಡೆ ಬರಬೇಕು. ಲಡ್ಡು ಕೌಂಟ್ರ್ ನಿಮ್ಗೊಂದು ದರ್ಶನ ಟೋಕನ್ ಕೊಟ್ಟಿರ್ತಾರಲ್ಲ, ಸೊ ಅದ್ರ ಮೇಲೆ ಒಂದು ಲಡ್ಡು ಏನದಲ್ಲ ಫ್ರೀಯಾಗಿ ಕೊಡ್ತಾರೆ. ಸೊ ನಿಮಗೆ ಎಕ್ಸ್ಟ್ರಾ ಬೇಕಾದರೆ ನೀವೇ ದುಡ್ಡು ಕೊಟ್ಟು ತೊಗೋಬೇಕು. ಸೊ ನೋಡ್ರಿ, ನನಗೂ ಎಕ್ಸ್ಟ್ರಾ ಬೇಕಾಗ್ಯಾವ. ಸೊ ನೋಡ್ರಿ, ಕೌಂಟ್ರಿಗೆ ಬಂದೀವಿ. ಸೊ ತೊಗೊಂಬರ ಲಡ್ಡು. ಒಂದು ಟಿಕೆಟು ಒಂದು ಫ್ರೀ ಅದ ನನಗೆ. ಸೊ ಇನ್ನೊಂದು 5 ತೊಗೊಂಬರ ಹೇಳ್ತೀನಿ ಎಕ್ಸ್ಟ್ರಾ. ಸೊ ತೊಗೊಂಡು ನೀವು ಹೊರಗೆ ಬಂದು ಭೇಟಿ ಆಯ್ತಾನೆ. ಸೊ 1-2 ಇಲ್ಲ ರೀ, ಕೌಂಟ್ರ್ಗಳು ಎಷ್ಟವ ಲೆಕ್ಕ ಇಲ್ಲ, ನಿಮ್ಗೆ ಲೆಕ್ಕ ಇಟ್ಲಕ್ಕಾಗಲ್ಲ, ಅಷ್ಟು ಕೌಂಟ್ರ್ಗಳವ. ಸೊ ನೋಡ್ರಿ, ನಾ ಶ್ರೀ ತಿರುಪತಿ ತಿಮ್ಮಪ್ಪನ ಪ್ರಸಾದ್ ತಗೊಂಡಿನಿ. ಸೊ ಒಂದು ದರ್ಶನ ನಿಮಗೆ ಟೋಕನ್ದಾಗ ಲಡ್ಡು ಫ್ರೀ ಸಿಗ್ತದ. ಸೊ ಇನ್ನು ನಿಮಗೆ ಎಕ್ಸ್ಟ್ರಾ ಬೇಕಾದ್ರೆ ಒಂದು ಲಡ್ಡುಗೆ 50 ರೂಪಾಯಿ ಕೊಟ್ಟು ನೀವು ಲಡ್ಡು ತಗೋಬಹುದು. ನನಗೆ ನಾ 6 ಎಕ್ಸ್ಟ್ರಾ ತೊಗೊಂಡಿನಿ. ಒಂದು ಲಡ್ಡು ನನ್ನ ದರ್ಶನ ಅದಲ್ಲ, ನಾದು ಇಲ್ಲೇ ತಿಂತೀರಿ. ಯಾಕಂದ್ರೆ ತಿರುಪತಿ ಲಡ್ಡು ತಿಂಬದ್ರಾಗ ಒಂದು ತೃಪ್ತಿ ಸಿಗ್ತದೆ ಮನಸ್ಸಿಗೆ. ಆ ಥರ ಆ ಫೀಲ್ ಏನದಲ್ಲ, ಅದು ಪ್ರಸಾದಾಗಿರೋಷ್ಟು ನನಗೆ ಭೀ ಹೇಳ್ಸಕ್ಕಲ್ಲ. ಅದು ನಾನು ನಿಮಗೆ ಅದು ಹೆಂಗಿರ್ತದೆ ಅನ್ನೋ ಸಿಚುವೇಶನ್ ನಿಮಗೆ ಹೇಳ್ಸಕ್ಕಲ್ಲ. ಸೊ ಆ ಥರ ಇರ್ತದೆ, ಅದ್ಭುತ. ಸೊ ನೋಡಿ, ನಾವು ಅನ್ನ ಪ್ರಸಾದ ತೊಗೊಂಬಾರಿ. ಈಗ ಲಡ್ಡು ಕೌಂಟರ್ದಿಂದ ಈಗ ಎಕ್ಸಿಟ್ ಇರ್ತದೆ, ಹೊರಗೆ ಬೋರ್ಡ್ ಹಚ್ಚಿರ್ತಾರೆ ಅನ್ನ ಪ್ರಸಾದ್ ಅಂತ ಹೇಳಿ. ಸೊ ಅಲ್ಲಿ ನಾವು ಹಿಂಗೆ ಹೊರಗಡೆ ಬಂದು, ಸೊ ಯಪ್ಪ ಅಲ್ಲಿ ನೋಡ್ರಿ ಆನೆ ನಡೆದಾರ. ಸೊ ಇಷ್ಟೇ ಓಡ್ರಿ. ಸೊ ಅಲ್ಲಿ ಆನೆ ನಡೆದ ನಿಮಗೆ ತೋರಿಸ್ತಾರಲ್ತೀನಿ. ಸೊ ಇದು ಲೈನು ಅನ್ನ ಪ್ರಸಾದಕ್ಕೂ ಹೋಯ್ತದ. ಸೊ ನೋಡ್ರಿ, ಅಲ್ಲಿ ಆನೆ ನಡೆದವು ಕಾಣತ್ತವ್ರಿ, ಕಾಣತ್ತ ನೋಡ್ರಿ ಆನೆ. ಸೊ ಆನೆ ಅರ್ಜುನ. ಹಾಂ, ಸೊ ನಾವು ಶಣ್ ಮಾಡೋಣ ಬರ್ರಿ.
ಅನ್ನ ಪ್ರಸಾದ್ ಈಗ ಇದು ನೋಡ್ರಿ ಪ್ರಸಾದ್ ಕಾಂಪ್ಲೆಕ್ಸು ಅನ್ನ ಪ್ರಸಾದ್ ತಗೊಂಡು ನೋಡ್ರಿ ನಮ್ದು ಗುಲ್ಬರ್ಗ ಅಣ್ಣದವ್ರು ಸಿಕ್ಕ್ಯಾರ ಎಲ್ಲರೂ. ಈಗ ಪ್ರಸಾದ್ ತಗೊಂಡು ನನಗ ರಾತ್ರಿ ಎಷ್ಟಾಯ್ತದ ನೋಡ್ಬೇಕು ಟೈಮು. ಸೊ ಬಿಡರಲ್ತೀನಿ ಇಲ್ದರು ರಾತ್ರಿ ಮಲ್ಕೊಂಡು ಇವತ್ತೊಂದಿನ ಇಲ್ಲೇ ತಿರುಪತಿದಾಗ ಇಲ್ಲಿಂದ ಮತ್ತೆ ಮುಂಜಾಳೆ ಎದ್ದು ಬಿಡ್ರಂತ ಪ್ಲ್ಯಾನ್ ಅದ ನೋಡ್ರಿ. ಇಲ್ಲಿಂದ ಎಲ್ಲ ಸಮಾಧಾನ ಆಗ್ಲಿ, ಯಾಕಂದ್ರೆ ತಿರುಪತಿ ಒಂದ್ ಮೇಲೆ ನಂಗೆ ಮನಸ್ಸಿಗೆ ಒಂದಿನ ಇರಲಿ ಸಮಾಧಾನ ಆಗಲ್ಲ, 1-2 ದಿವಸ ಹಂಗ ಅದಾರ ನನ್ನ ಲೆಕ್ಕ. ಜಾಗ ಇದೆ. ಜಾಗದಾಗ ಬಂದು ಪವಿತ್ರವಾದ ಪ್ರಸಾದ ತಗೊಂಡಿಲ್ಲ ಅಂದ್ರ ಸೊ ಮನಸ್ಸಿಗೆ ಸಮಾಧಾನ ಸಿಗಲ್ಲ. ಕರೆಯದೇ ಇಲ್ಲ ರೀ. ಇದು ಗೋವಿಂದ ಗೋವಿಂದ. ಸೊ ಎಲ್ಲ ಅಣ್ಣ ಗುಲ್ಬರ್ಗದವ್ರ ಅಣ್ಣ ಪ್ರಸಾದ ತಗೊಂಡ್ರೆ ತೃಪ್ತಿ ಸಿಗ್ತದಿಲ್ಲ ಅಣ್ಣ. ಪ್ರಸಾದ ತಗೊಂಡು ಹೋದ್ರೆ ಮನ್ಸಿಗೆ ಏನೋ ಮಿಸ್ ಆಗಿನಂಗೆ ಆಯ್ತು. ಸೊ ನಾಡು ಪ್ರಸಾದ ತಗೊಂಬರಿ ಮತ್ತೆ ಹೊರಗೆ ಭೇಟಿ ಆಗೋದು. ನಾವು ಪ್ರಸಾದ ತಗೊಂಡೇವು. ಪ್ರಸಾದದಾಗಿರೋ ಶುದ್ಧ ಮತ್ತು ಅತಿ ಶುದ್ಧ ಎರಡು ನಮ್ದ್ರಾಗ ಸೇರ್ತಂದ್ರೆ ಸೊ ಒಳ್ಳೆ ವಿಚಾರ ಬರ್ತಾವ, ಒಳ್ಳೆ ಫೀಲಿಂಗ್ ಬರ್ತದ. ಸೊ ಪ್ರಸಾದ ಅಂತ ಹೇಳಿ ಅದಕ್ಕೆ ಹೆಸರಿಡ್ತಾರ. ನಾವು ಪ್ರಸಾದ ತಗೊಂಡೇವು ನೋಡ್ರಿ. ಇಲ್ಲೇ ನಾವು ಪಾರ್ಕ್ ಮಾಡಿರೋದು ಕರ್ನಾಟಕ ಭವನ್ ಅದ ಇದು. ಸೊ ಇಲ್ಲೇ ನಮ್ಮ ಗಾಡಿ ಪಾರ್ಕ್ ಮಾಡಿರೋದು. ನಮಸ್ಕಾರ ಎಲ್ರಿಗೆ. ನನ್ನ ದರ್ಶನ ಏನದಲ್ಲ ಇವಾಗ ಮುಗೀತು. ಸೊ ಬೆಳಗ್ಗೆ 10 ಗಂಟೆಗೆ ಹಚ್ಚಿನಿ ದರ್ಶನಕ್ಕೆ ಲೈನು. ಸೊ ಇವಾಗ ಟೈಮ್ ಆಗ್ಯದ 4 ಗಂಟೆ ಅಂದ್ರೆ ನೋಡ್ರಿ ಮಿನಿಮಮ್ 6-7 ಗಂಟೆ ತೊಗೊಂಡದ್ರಿ. ಸೊ ದರ್ಶನ ಎಷ್ಟು ಭಾರಿ ಐತ್ರಿ ಬೈ, ಏನು ಹೇಳಸಕ್ಕಲ್ಲ. ಯಾಕಂದ್ರೆ ಪ್ರತಿ ವರ್ಷ ಬರ್ತಾನೆ ಇರ್ತೀವಿ ತಿರುಪತಿಗೆ. ಸೊ ಅದ್ರ ಬಗ್ಗೆ ಹೇಳಂಗಿಲ್ಲ. ಸೊ ತಿರುಪತಿ ತಿಮ್ಮಪ್ಪನ ಗುಡಗೇನು ಬರ್ತಿಕೇನು ಅದನ್ನು ಫೀಲ್ ಬರ್ತದೆ ನೋಡ್ರಿ. ಅದು ಆ ದೇವಸ್ಥಾನದಾಗೆಲ್ಲ ಪ್ರತಿ ರಿಯಲಿ ನಾವು ಶ್ರೀ ವಿಷ್ಣು ಅವರ ದರ್ಬಾರ್ದಾಗ ಹೋಗಿದೆ ಅಂತ ಹೇಳಿ ನಮಗೆ ಫೀಲ್ ಆಯ್ತದ. ಮತ್ತೇನಿಲ್ಲ, ಇವಾಗ ದರ್ಶನ ಮುಗೀತು. ಸೊ ಇಲ್ಲಿಂದ ನಮ್ಮ ಪಯಣ ಸ್ಟಾರ್ಟ್ ಮಾಡತ್ತೀವಿ. ಎಲ್ಲಿಗ ಅಂತಂದ್ರೆ ಸಿರಿಸೆಲಂಗ. ಸೊ ಈಗ ನಮಸ್ಕಾರ ರೀ ಎಲ್ಲ ಶರಣರಿಗೆ, ಹೆಂಗಿದ್ರಿ? ಚಲೋ ಇದ್ರಿ? ಸೊ ನಾನು ಬೀದರಿಂದ 12 ಜ್ಯೋತಿರ್ಲಿಂಗ ಹಾಗೂ ನಾಲ್ಕು ಯಾತ್ರೆ ಮಾಡ್ತೀನಿ. ಸೊ ಇವತ್ತು ನಾನು ಫೈನಲ್ ಇದ್ದೀನಿ ಶ್ರೀ ತಿರುಪತಿ ತಿಮ್ಮಪ್ಪನ ತಿರುಮಲದಲ್ಲಿ. ಸೊ ನನ್ನ ದರ್ಶನ ಇವಾಗ ಮುಗೀತು. ನನಗೆ ಕರ್ನಾಟಕ ಫ್ಲ್ಯಾಗು ಎಲ್ಲೂ ಸಿಗಲ್ಲ, ತುಂಬ ತೊಂದರೆ ಆಯಿತು. ಸೊ ಇದು ಕರ್ನಾಟಕ ಫ್ಲ್ಯಾಗ್ ಹಿಡ್ಕೊಂಡು ಫೋಟೋ ತೆಗೆಸ್ಬೋದು. ನನ್ನ ಸೌಭಾಗ್ಯ, ನನಗೆ ಈ ಅವಕಾಶ ಸಿಕ್ಕಿದೆ. ಸೊ ಸಾಯಿ ಚಾಮುಂಡೇಶ್ವರಿಗೆ ಒಳ್ಳೇದಾಗಲಿ ಅಂತ ಹೇಳಿ ನಾವು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ತಾಯಿ ಚಾಮುಂಡೇಶ್ವರ ಹತ್ರ ಕೇಳ್ಕೊಳ್ಳೋಣ. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಭಾರತ್ ಮಾತೆ, ನಮಸ್ಕಾರಗಳು.